अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। ಸಿಬ್ಬಂದಿ ವರ್ಗದವರಿಗೂ ನಮಸ್ಕಾರಗಳು। ಇವತ್ತಿನ ನ್ಯೂಸ್ ನೀವೇನು ಕೆಳಗಡೆ ನೀವು ಬ್ಯಾಂಕ್ ಶಿಫ್ಟ್ ಮಾಡಿ ನಮಗೆ ಬರಮಾಡ್ಕೊಂಡಿದ್ದೀರಿ, ಒಳ್ಳೆಯ ಸನ್ಮಾನ ಮಾಡಿದ್ದೀರಿ, ಮತ್ತೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ। ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ। ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಸಾಕಷ್ಟು ರೈತರಿಗೆ, ಸ್ವಸಹಾಯ ಸಂಘ ಮಹಿಳೆಯರಿಗೆ ಸಾಕಷ್ಟು ಸಹಾಯ ಆಗುತ್ತೆ। ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಯೂಸ್ ಮಾಡಿದ್ರೆ ಸಾಕಷ್ಟು ಜನರಿಗೆ ಇದು ಉಪಯೋಗ ಆಗುತ್ತೆ। ಯಾಕಂತಂದ್ರೆ ಇಡೀ ನಮ್ಮ ರಾಷ್ಟ್ರ ಅಷ್ಟೇ ಇಡೀ ಜಗತ್ತೇ ಸಾಲ ಮೇಲೆ ನಡೆಯುತ್ತೆ। ಎಲ್ಲಾ ಕೂಡ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಡೀ ಜಗತ್ತೇ ಎಲ್ಲಾ ಕಡೆ ಸಾಲ ಮೇಲೆ ಎಲ್ಲ ನಮ್ದು ಯಾವ್ದು ನಮ್ ಏನು ಬಿಸ್ನೆಸ್ ಮಾಡ್ತೀವಿ, ಡೈಲಿ ನಮ್ದೇನ್ ನಾವು ಕಾರ್ಯಗಳು ನಾವು ಮಾಡ್ತೀವಿ, ಸಾಲ ಮೇಲೆ ನಡೆಯುತ್ತೆ। ಅದಕ್ಕೆ ಏನ್ ಡಿಸಿಸಿ ಬ್ಯಾಂಕ್ ವತಿಯಿಂದ ಏನ್ ಲೋನ್ ಕೊಡೋದು, ಏನ್ ಸಾಲ ಕೊಡೋದು, ಏನ್ ತಾವು ಕಾರ್ಯ ನೀವು ಎಷ್ಟೋ ಜೊತೆ ನೀವು ಉಪಯೋಗ ಸಹಾಯ ಮಾಡಬಹುದು। ತಾವು ಒಳ್ಳೆ ರೀತಿಯಲ್ಲಿ ನೀವು ಉಪಯೋಗ ಮಾಡಿಸ್ಕೊಂಡ್ರೆ ಅದು 100% ರೈತರಿಗೆ ಮತ್ತೆ ನಮ್ಮ ಮಹಿಳೆಯರಿಗೆ ಸಹಾಯ ಆಗುತ್ತೆ। ಮತ್ತೆ ನನಗೆ ಪೂರ್ತಿ ನಂಬಿಕೆ ಕೂಡ ಇದೆ ಈ ನಮ್ಮ ಗೋನಾಯಕ್ ಸರ್, MD ಅವರು ಹಾಗೂ ಅಜಿತ್ ಪಾಟೀಲ್ ಅವರು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ, ಒಳ್ಳೆ ರೀತಿಯಲ್ಲಿ ಜನರಿಗೆ ಹೆಲ್ಪ್ ಮಾಡ್ತಾರೆ। ಜೊತೆ ಇನ್ನೊಂದು ಮಾತು ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ MT ಲೋನ್ ಏನಿದೆ, MT ಲೋನ್ ಬಡ್ಡಿ ಮಾಫ್ ಮಾಡಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ। ಅದೇ ಮುಂಬರುವ ದಿನಗಳಲ್ಲಿ ಕೂಡ ರಾಜ್ಯ ಸರ್ಕಾರ ವತಿಯಿಂದ ಮತ್ತೆ ಈಗ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸಂಸತ್ತಿಗೆ ನಾನು ಪ್ರವೇಶ ಮಾಡಿದ್ದೀನಿ। ಅದಕ್ಕೆ ಕೇಂದ್ರದ ವತಿಯಿಂದ ಯಾವುದೇ ಒಂದು ಯೋಜನೆ ಇರಬಹುದು, ತಾವು ಹೇಳ್ಬೋದು ಈ ರಾಜ್ಯ ಸರ್ಕಾರದ ವತಿಯಿಂದ ಅಥವಾ ಕೇಂದ್ರ ವತಿಯಿಂದ ಇಂಥ ಯೋಜನೆ ಇದೆ, ನಿಮ್ಮ ವತಿಯಿಂದ ತಾವು ಹೋಗಿ ಸಂಬಂಧಪಟ್ಟ ಸಚಿವರಿಗೆ, ಅಧಿಕಾರಿಗಳಿಗೆ ನೀವು ಮನವಿ ಕೊಡ್ಬೇಕಾಗಿದೆ, ಅದನ್ನು ನೀವು ತಗೊಂಡ್ ಬರ್ಬೇಕಾಗಿದೆ ಅಂತಂದ್ರೆ ನಾನು ಕೂಡ ನಿಮ್ ಜೊತೆ ಹೋಗಿ ಪೂರ್ತಿ ಪ್ರಮಾಣದಲ್ಲಿ ಹೋಗಿ ತರ್ಲಕ್ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೂಡ ನಿಮ್ಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ। ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಬ್ಯಾಂಕ್ ವತಿಯಿಂದ ಎಲ್ಲಾ ಜನರಿಗೆ ಯಾರ್ಯಾರಿಗೆ ಸಾಲ ಬೇಕಾಗಿದೆ ಕಡಿಮೆ ಬಡ್ಡಿಯಲ್ಲಿ ನಾವು ಡಿಸಿಸಿ ಬ್ಯಾಂಕ್ ಎಲ್ಲಾ ಇಡೀ ರಾಜ್ಯದಲ್ಲಿ ನಾವು ನಡೆಸ್ತಾ ಇದೀವಿ, ಅದನ್ನು ನಾವು ಕರೆಕ್ಟ್ ಆಗಿ ಉಪಯೋಗ ಮಾಡಲಿ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ। ಮತ್ತೆ ನಾವೆಲ್ಲರೂ ಮತ್ತೊಂದ್ಸಲ ನಾವು ಯಾರಿಗೆ ಧನ್ಯವಾದ ಹೇಳ್ಬೇಕು ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು, ಏನ್ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಯಾವುದೇ ಒಂದ್ ಸರ್ಕಾರ ನೀವು ನೋಡ್ಬೋದು, ಯಾವುದೇ ಒಂದ್ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತಾ ಇಲ್ಲ। ನಮ್ಮ ಸಾಲ ಮನ್ನಾ ಮಾಡ್ತಿರೋದೇ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ। MT ಲೋನ್ ಏನ್ ಬಡ್ಡಿ ಮಾಫ್ ಆಗಿದೆ, ಎಲ್ಲ ಕಡೆ ತುಂಬಾ ಜನರಿಗೆ ಸಹಾಯ ಆಗ್ತದೆ। ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ಹೇಳಿ ಮತ್ತೊಂದ್ಸಲ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ